ನಮಸ್ತೆ ಎಲ್ಲರಿಗೂ. ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋದು ಬೊರಿಡೆ ಟೀಮಿನ ಸದಸ್ಯನಾದ ವಿವೇಕ್ ಅನ್ನುವನ ಬಗ್ಗೆ ಹೇಳೋಕ್ಕೆ. ಸೊ ಈತ ನನಗೆ ಪರಿಚಯ ಒಂದು ಕೆಲವು ತಿಂಗಳ ಹಿಂದೆ, ಜನವರಿ ತಿಂಗಳಲ್ಲೇನು ಆ ಕೊಂದವರು ಯಾರು ಸಮಾವೇಶದ ನಂತರ ಒಂದು ಗ್ರೂಪಿಂದ ನನ್ನ ನಂಬರ್ ಸಿಗುತ್ತೆ. ತನಗೊಂದು ಜಾಬ್ ಬೇಕು ಅಂತ ನನಗೆ ಮೆಸೇಜ್ ಮಾಡಿದ. ನನ್ನ ನಂಬರ್ ಸೌಜನ್ಯ ಹೋರಾಟಗಾರ ಗ್ರೂಪಿಂದ ಏನೋ ಸಿಗುತ್ತೆ ಅವನಿಗೆ. ಸೊ ಅದೇ ಟೈಮಲ್ಲಿ ನನ್ನ ಮತ್ತು ಪ್ರಶಾಂತಿದ್ದ ವಿಷಯ ಸ್ವಲ್ಪ ಜೋರಾಗಿ ನಡೀತಿತ್ತು. ದುಡ್ಡಿನ ವ್ಯವಹಾರಗಳ ಅದರದ್ದು ಬಗ್ಗೆ, ಕಲೆಕ್ಟ್ ಮಾಡುವವರ ಬಗ್ಗೆ ಎಲ್ಲ. ಅದಕ್ಕೆ ನನಗೆ ಸಪೋರ್ಟಿವ್ ಆಗಿ ನಿಂತ ನನ್ನ ಪರವಾಗಿ ಪ್ರಶಾಂತಿಗೂ ಮೆಸೇಜ್ ಹಾಕಿದ್ದಾನೆ. ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಮೂಲತಃ ಮೂಡುಬಿದ್ರೆ. ಅವನು ಮೂಡುಬಿದ್ರೆಯಲ್ಲೇ ಇದ್ದಾನೆ. ಮೋಸ್ಟ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ್ತಾನೆ, ನಂಗೆ ಗೊತ್ತಿಲ್ಲ. ಜಾತಿಯಲ್ಲಿ ಬ್ರಾಹ್ಮಣ. ಸೊ ಇವನೇನು ಮಾಡ್ತಾನೆ, ಮೊನ್ನೆ ಪ್ರಶಾಂತ್ ವಿಚಾರದಲ್ಲಿ ನನಗೆ ಸಪೋರ್ಟ್ ಮಾಡಿದ. ಮತ್ತು ಪ್ರಸನ್ನಕ್ಕ ವೀಡಿಯೋ ಮಾಡೋಗ್ಲಿ ಹೇಳಿದ, ನೀನು ಹೇಳಿದ್ದು ರಾಂಗು, ಪ್ರಸನ್ನಕ್ಕ ಕ್ಲಾರಿಫಿಕೇಷನ್ ಬೇರೆನೇ ಕೊಟ್ಟಿದ್ದಾರೆ, ನೀನು ಪ್ರಶಾಂತಿಗೆ ದುಡ್ಡು ಕೊಟ್ಟಿದ್ದು ಕೋರ್ಟಿನ ವಿಚಾರಕ್ಕಲ್ಲ ವ್ಯವಹಾರಕ್ಕೆ ಅಂತ. ನಾನು ಅವನಿಗಿದ್ದ ಸ್ಕ್ರೀನ್ಶಾಟ್ಗಳೆಲ್ಲ ಕಳಿಸ್ಕೊಟ್ಟೆ. ಪ್ರಸನ್ನಕ್ಕ ರಾಂಗ್ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ, ಪ್ರಶಾಂತ್ ಕೂಡ ರಾಂಗ್ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ನಂದು ಪ್ರಶಾಂತಿದ್ದು ವ್ಯವಹಾರ ನಾವು ಡಿಸ್ಕಸ್ ಮಾಡಿದಷ್ಟೇ. ದುಡ್ಡಿಗೆ ನಾನು ದುಡ್ಡು ಕೊಟ್ಟಿಲ್ಲ, ರವಿ ಅವರು ಕೊಟ್ಟಿದ್ದು. ನಾನು ಏನಿದ್ದು ಪ್ರಶಾಂತಿದ್ದು ವೈಯಕ್ತಿಕ ಖರ್ಚಿಗೆ ಮತ್ತು ಆ ಕೋರ್ಟ್ ವಿಚಾರಕ್ಕಿಂತ ನನ್ನ ಕಡೆಯಿಂದ ದುಡ್ಡು ತಗೊಂಡಿದ್ದು ಸೌಜನ್ಯನ ಹೆಸರು ಹೇಳಿ. ಬಟ್ ಕೋರ್ಟಿಗೆ ಪ್ರಶಾಂತ್ ಕೊಟ್ಟಿಲ್ಲ ದುಡ್ಡು, ಅಡ್ವೊಕೇಟಿಗೂ ಕೊಟ್ಟಿಲ್ಲ. ಪ್ರಶಾಂತ್ ಅವರ ಕೋರ್ಟಿನ ವಿಚಾರದ ಖರ್ಚುಗಳನ್ನು ನೋಡ್ಕೊಳ್ಳೋದು ಪ್ರಸನ್ನ ರವಿಯವರು ಮತ್ತು ತಮ್ಮಣ್ಣ ಶೆಟ್ಟಿಯವರು. ಸೊ ಆ ವಿಚಾರ ಏನೇ ಇರಲಿ, ಅದು ಮುಗಿದು ಹೋದ ಅಧ್ಯಾಯ. ಅದರ ನಂತರ ನಾನು ತುಂಬ ಕಿರಿಕ್ ಮಾಡಿದ, ನಿನಗೂ ಪ್ರಶಾಂತಿಗೂ ಏನು ಸಂಬಂಧ ವೈಯಕ್ತಿಕ. ನನಗೆ ಹೇಳುವ ರೀತಿಯಲ್ಲಿ ಎಲ್ಲ ಜನರಿಗೆ ಹೇಳಿ ಆಗಿದೆ. ನಮ್ಮಿಬ್ಬರ ನಡುವೆ ಏನು ವೈಯಕ್ತಿಕ ಸಂಬಂಧ ಇಲ್ಲ. ಇವನ್ ಪ್ರಶಾಂತ್ ಕೂಡ ಕ್ಲಾರಿಫಿಕೇಶನ್ ಕೊಡ್ತಾರೆ, ನಾನು ಕೂಡ ಕೊಟ್ಟಿದ್ದೀನಿ. ಇದು ಅಣ್ಣಾಬಾಣ್ ಮತ್ತು ವಿಜಯನಾರವಿ, ಹನೀಶ್ ಜಾರ್ಜ್ ಇವರೆಲ್ಲ ಕ್ರಿಯೇಟ್ ಮಾಡಿರೋ ಸ್ಟೋರಿಗಳದು. ಆ ಫೇಕ್ ಚಾಟ್ಗಳು, ಫೇಕ್ ಐಡಿಗಳು ಏನೇನೋ ಮಾಡಿದ್ದಾರೆ ಅವರು. ಬಿಡಿ, ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿದ್ದೀನಿ. ತನಿಖೆಯಲ್ಲಿ ಗೊತ್ತಾಗುತ್ತೆ ಯಾರು ಮಾಡಿರೋದು, ಯಾರು ಚಾಟ್ ಕ್ರಿಯೇಟ್ ಮಾಡಿದ್ದು, ಯಾವ ಗುಂಪಿನಲ್ಲೆಲ್ಲ ಶೇರ್ ಆಗಿದೆ, ಎಲ್ಲ ವಿಚಾರಗಳು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗುತ್ತೆ. ನಾನು ಅದರ ಮೂಲ ಕಂಡು ಹಿಡಿಯಲೇಬೇಕು ಅಂತ ಹೇಳಿದ್ದೀನಿ. ನನಗೆ ಯಾರಿಂದ ಮೆಸೇಜ್ ಬಂತು ಅದನ್ನು ಕೂಡ ಕಳಿಸಿದ್ದೀನಿ. ಆ ಸಿಸ್ಟರ್ಸ್ ಆಫ್ ಸೋಲ್ಜರ್ಸ್ ಗ್ರೂಪಿನ ಲಿಂಕ್ ಕೂಡ ಕೊಟ್ಟಿದ್ದೀನಿ. ಅದರಲ್ಲಿ ಏನೆಲ್ಲ ಸಂಭಾಷಣೆಗಳಾಗಿದೆ ಎಲ್ಲ ಟ್ರ್ಯಾಕ್ ಆಗುತ್ತೆ. ಸೊ ಈ ವಿವೇಕ್ ಅನ್ನೋನು ನನಗೆ ಬಂತು ಪ್ರಶಾಂತಿಗೆ ವೈಯಕ್ತಿಕ ಸಂಬಂಧ ಇದೆ ಅಂತ ತುಂಬ ಕತೆ ಕಟ್ಟಿದ್ದಾನೆ. ನಾನು ಪ್ರೂವ್ ಮಾಡಲಿಕ್ಕೆ ಹೋಗಲಿಲ್ಲ. ಕೆಲವರಿಗೆಲ್ಲ ಹೌದು ಅಂತಲೇ ಅಂದುಬಿಟ್ಟೆ. ಇದ್ರೂ ಏನಾಗುತ್ತಪ್ಪ, ನಿಮಗೆ ಏನು ಸಂಬಂಧ, ಎಷ್ಟು ಅಲ್ಲ ಅಂತ ಪ್ರೂವ್ ಮಾಡಿದರೆ ನಂಬಲಿಕ್ಕೆ ರೆಡಿ ಇಲ್ಲ ಅಂತ. ಅದರಲ್ಲಿ ಪ್ರಶಾಂತ್ ಅಂತೂ ಕ್ಲಾರಿಫಿಕೇಷನ್ ಕೊಡ್ತಾನೇ ಇಲ್ಲ. ನನ್ನ ಚಾಟ್ ಅಲ್ಲ, ನನ್ನ ಮೊಬೈಲಿಗೆ ಬಂದಿಲ್ಲ. ತುಂಬ ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ. ಆ ಚಾಟ್ ಅನ್ನೋ ಒಂದು ವೈಯಕ್ತಿಕ ಚಾಟು ಇವರೇ ನನ್ನ ಹೆಸರಲ್ಲಿ ನನ್ನ DP ಹಾಕಿ ಕ್ರಿಯೇಟ್ ಮಾಡಿರೋದು. ಅದೇನಿದ್ರು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಲಿ. ಸೊ ಅದರ ನಂತರ ಇವನು ನನಗೆ ಕಿಡಿಕಾರ್ತಾ ಇದ್ದ, ನನ್ನ ಹಿಂದೆ ಒಂದು ದ್ವೇಷ ಸಾಧಿಸ್ತಾ ಇದ್ದ. ಒಂದು ಮಹೇಶ್ ಅಣ್ಣನಿಗೆ ನಾನು ಬೈದ ವಿಚಾರದಲ್ಲಿ. ಅದಕ್ಕೂ ಒಂದು ಕಾರಣ ಇದೆ, ನಾನು ಯಾಕೆ ಬೈದೆ ಮಹೇಶ್ ಅಣ್ಣನಿಗೆ ಅಂತ. ಕೆಟ್ಟ ಶಬ್ದಗಳನ್ನು ಯೂಸ್ ಮಾಡಿದ್ದಕ್ಕೆ ತುಂಬ ಗಲಾಟೆ ಆಯಿತು ನನಗೂ ಮತ್ತು ವಿವೇಕ್ಗೂ ಚರ್ಚೆ ಆಗುತ್ತೆ. ಕೊನೆಗೆ ನಾನು ಮುಸ್ಲಿಮರಿಗೆ ಸಪೋರ್ಟ್ ಮಾಡೋದಕ್ಕೆ ಇವನಿಗೆ ತುಂಬ ಇದು. ನಾನು ಮುಸ್ಲಿಂ ಬಾಂಧವರು ಅಂತ ಅನ್ಬಾರ್ದಂತೆ. ಅವನು ಮುಸ್ಲಿಮರ ದೊಡ್ಡ ವಿರೋಧಿ, BJP ಪಕ್ಷದವ. ಸೊ ನನಗೆ ತುಂಬ ಚರ್ಚೆ ಆಗುತ್ತೆ. ನಾನು ಇನ್ ಬಿಟ್ವೀನ್ ಅವನಿಗೆ ರೆಸ್ಪಾಂಡೇ ಮಾಡಿಲ್ಲ. ಮೊನ್ನೆ ಏನಾಯಿತು, ನನ್ನ ಮನೇಲಿ ಒಬ್ಬಳು ಹುಡುಗಿ ಇದ್ದಾಳೆ ನನಗೆ ಸಹಾಯಕ್ಕೆ ಅಂತ. ಒಂದು ಮನೆಗೆ ಎಲ್ಲ ಕೆಲಸ ನೋಡ್ಕೊಳ್ಳಿಕ್ಕೆ ನಾನು ಮೊನ್ನೆ ಊರಿಗೆ ಎಲ್ಲ ಹೋಗಿರುವಾಗ ನನ್ನ ಮನೆಯನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಒಬ್ಬಳು ಹುಡುಗಿದ್ದಾಳೆ. ಅವಳು ನನ್ನ ಪರವಾಗಿ ಸೌಜನ್ಯ ವಿಚಾರದಲ್ಲೂ ಮಾತಾಡಿದ್ಲು. ಪೊಲೀಸರಿಗೆ ಸ್ವಲ್ಪ ವಿಡಿಯೋ ಎಲ್ಲ ಮಾಡಿದ್ದು ಅವಳೇ. ಸೊ ಅವಳದ್ದು ವೀಡಿಯೋಸ್ ಎಲ್ಲ ನೋಡಿ, ಶಿ ಈಸ್ ವೆರಿ ನಾಟಿ ಗರ್ಲ್, ಸೆಂಡ್ ಹರ್ ನಂಬರ್ ಅಂತ ಹೇಳಿದೆ. ನಾನು ಅವಳಿಗೆ ಹೇಳಿದೆ, ನೋಡಿ ನಿನ್ನ ಬಗ್ಗೆ ಒಬ್ಬ ಕೇಳ್ತಾ ಇದ್ದಾನೆ ಅಂತ. ಅವಳು ಕಾಲ್ ಮಾಡಿದರೆ ಪಿಕ್ ಮಾಡಲ್ಲ, ನಾನು ಕಾಲ್ ಮಾಡಿದರೆ ಅವ್ನು ಪಿಕ್ ಮಾಡಲ್ಲ. ಸೊ ಅಲ್ಲಿಂದ ಚಾಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ನಾನೇ ಮಾಡಿದ್ದು ಚಾಟು, ಅವಳೆಲ್ಲ ಮಾಡಿದ್ದು. ಅವನಿಗೆ ಇಲ್ಲಿವರೆಗೆ ಗೊತ್ತಿಲ್ಲ. ಅವಳ ಮೊಬೈಲಲ್ಲಿ ಚಾಟ್ ಮಾಡಿದ್ದು ನಾನು. ಅವನ ನಿಜ ಬಣ್ಣ ನನಗೆ ಬಯಲು ಮಾಡಬೇಕಿತ್ತು. ಸೊ ಆ್ಯಕ್ಚುಲಿ ಅವಳಿಗೆ ಮದುವೆಯಾಗಿ 2.5 ವರ್ಷದ ಒಬ್ಬ ಮಗ ಇದ್ದಾನೆ. ಬಟ್ ಇವನ್ ತಿಳ್ಕೊಂಡಿದ್ದು ಅವಳಿಗೆ ಮದುವೆ ಆಗಿಲ್ಲ ಅಂತ. ತುಂಬ ಗಾಳ ಹಾಕಿದ್ದಾನೆ. ನಾನು ನಿನ್ನ ಒಳ್ಳೆ ಫ್ರೆಂಡು, ಹಾಗೆ ಹೀಗೆ, ನೀನು ಅನಿತನ ಹತ್ರ ಯಾಕೆ ಇರ್ತೀಯ, ಅವಳು ಆ್ಯಂಟಿ ಹಿಂದೂ. ಅವಳಿಗೆ ಆ್ಯಂಟಿ ಹಿಂದೂ ಅಂದರೆ ಅವಳಿಗೆ ಇಂಗ್ಲೀಷ್ ಅಷ್ಟು ಗೊತ್ತಿಲ್ಲ. ಅವಳು ಹಿಂದಿ ಮೂಲದವಳು, ಕನ್ನಡ ಮಾತಾಡ್ತಾಳೆ. ಅವಳು ಎಲ್ಲ ಕೆಲವೊಮ್ಮೆ ನಾನಿಲ್ಲದಿರುವಾಗ ಅವಳು ಮಾಡಿದ ಚಾಟನ್ನೆಲ್ಲ ನನಗೆ ಸ್ಕ್ರೀನ್ಶಾಟ್ ಕಳಿಸ್ತಿದ್ಲು. ಸೊ ಇವನಿಗೆ ಅಲ್ಲಿವರೆಗೆ ನಾನು ಅವಳ ಮೊಬೈಲಲ್ಲಿ ಚಾಟ್ ಮಾಡಿದ್ದು ನಾನೇ, ಅವಳ ಹೆಸರಲ್ಲಿ. ಅವನಿಗೆ ಅದು ಗೊತ್ತಿಲ್ಲ. ಸೊ ಅಲ್ಲಿ ಅವನ ಆ ಕಾಮುಕ ಬುದ್ಧಿ ಹೊರಗೆ ಬಂತು. ನೀನು ಅನಿತನನ್ನು ಬಿಟ್ಟು ನಾನಿದ್ದೀನಿ, ಆ್ಯಸ್ ಎ ಗುಡ್ ಫ್ರೆಂಡಾಗಿ ನಾನು ನೋಡ್ಕೋತಿದ್ದೀನಿ. ನೀನು ಏನೇನೋ ಮೆಸೇಜ್ಗಳಿದೆ, ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ. ಅವನ ಫೋಟೋ ಕೂಡ ಕಳಿಸಿಕೊಟ್ಟಿದ್ದಾನೆ. ನರಪೇತಲ ಅಂತಾರೆ ಇದ್ದಾನೆ ಒಬ್ಬ ಹುಡುಗ. ಸೊ ಇದು ಸೌಜನ್ಯ ಹೋರಾಟಗಾರರ ಗಮನಕ್ಕಿರಲಿ. ಇದರಲ್ಲಿ ಇರುವವರು ಪ್ರತಿಯೊಬ್ಬರ ಮುಖವಾಡವನ್ನು ನಾನು ಕಳಿಸ್ತೀನಿ, ಆಯಿತಾ. ಫೋನ್ ಮಾಡೋದು, ಹುಡುಗಿಯರಿಗೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಇವರು ಮಾಡೋದೆಲ್ಲ ಹಲ್ಕಟ್ಟು ಕೆಲಸ ಹೆಣ್ಣಿನ ಹೆಸರಲ್ಲಿ. ನೆಕ್ಸ್ಟ್ ಸೌಜನ್ಯನಿಗೆ ನ್ಯಾಯ ಅಂತೆ. ಇದರಲ್ಲಿ ಏನು ಅರ್ಥ ಇದೆ ಸ್ವಾಮಿ? ಸೊ ಈ ವಿವೇಕ್ ಅನ್ನೋರ ನಂಬರು ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ. ಬೇಕಾದರೆ ಅವನ ನಂಬರ್ ಕೊಡ್ತೀನಿ ನಾನು, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇವನು ಬ್ರಾಹ್ಮಣ ಸಮುದಾಯಕ್ಕೆ ಅವಮಾನ. ಇವನು ಅಂತಲ್ಲ, ತುಂಬ ಜನ ಇದ್ದಾರೆ. ನನಗೆ ಜಾತಿ ಬ್ರಾಹ್ಮಣ ಅಂತ ಹೇಳಲಿಕ್ಕೆ ನಾಚಿಕೆ ಆಗೋದು ಇದೇ ಒಂದು ಕಾರಣಕ್ಕೆ. ಇದರಲ್ಲಿ ಇರುವವರು, ಈ ಬ್ರಾಹ್ಮಣರಲ್ಲಿ ಇರುವವರು ಒಂದು 80% ಜನ ಜಾತಿ ತಪ್ಪಿದ್ದಾರೆ. ಮದ್ಯಪಾನ,
ಧೂಮಪಾನ ಇರಲಿ, ಅದು ಮದ್ಯಪಾನ ಧೂಮಪಾನ ದೇವತೆಯರು ಸುರಪಾನ ಮಾಡ್ತಿದ್ರು, ಏನಾದರೂ ಮಾಡ್ಬೋದು. ಧೂಮಪಾನ ಮಾಡಲಿ, ಅವರವರ ಆರೋಗ್ಯಕ್ಕೆ ಹಾಳು. ಹೆಣ್ಣು ಮಕ್ಕಳ ತಂಟೆಗೆ ಹೋಗೋದು, ಮದುವೆ ಆಗದ ಎಷ್ಟೋ ಬ್ರಾಹ್ಮಣರಿದ್ದಾರೆ. ಸುಮ್ಮನೆ ಇವರು ಮಾಡಿಕೊಂಡ ಕರ್ಮಕ್ಕೆ ಇವರಿಗೆ ಹುಡುಗಿ ಸಿಗೋಲ್ಲ. ಸೊ ಒಳ್ಳೆ ಉದ್ಯೋಗ ಮಾಡ್ಕೊಂಡಿದ್ದವರಿಗೆ ಸಿಗುತ್ತೆ, ಪುರೋಹಿತರಿಗೆ ಹುಡುಗಿ ಇಲ್ಲ. ಅವತ್ತು ಕಲ್ತ್ಕೊಂಡು ಒಳ್ಳೆ ಜಾಬಲ್ಲಿದ್ದರೆ ಇವಾಗ ಹುಡುಗಿ ಸಿಕ್ತಿತ್ತು. ಸೊ ಇವರು ಮಾಡಿದ ಕರ್ಮಕ್ಕೆ ಇವರಿಗೆ ಹುಡುಗಿ ಸಿಗ್ತಾಯಿಲ್ಲ. ಹಾಗಂತ ನನಗೆ ಗೊತ್ತಿಲ್ಲ. ಪ್ರಶಾಂತ್ ಹೇಳಿದ ವಿಚಾರ, ಎಷ್ಟೋ ಜನ ವೇಶ್ಯವಾಟಿಕೆ ದಂಧೆಗಳಿಗೆಲ್ಲ ಹೋಗ್ತಾರೆ. ಏನು ಮಾಡಲಿಕ್ಕೆ ಆಗಲ್ಲ, ಇರಲಿ. ಹೆಣ್ಣು ಮಕ್ಕಳಿಗೆ ಯಾಕೆ ಅನ್ಯಾಯ ಮಾಡಬೇಕು? ಮದುವೆ ಆಗಲಿಯಪ್ಪ, ಬೇರೆ ಜಾತಿಯವರನ್ನು ಮದುವೆ ಆಗಲಿ, ನಮಗೇನು ಆಕ್ಷೇಪ ಇಲ್ಲ. ಎಷ್ಟೋ ಬ್ರಾಹ್ಮಣರು ಜಾತಿಯಲ್ಲಿ ಹುಡುಗಿ ಸಿಗದೆ ಬೇರೆ ಜಾತಿಯವರನ್ನು ಮದುವೆ ಆಗ್ತಾನೆ, ಏನು ತೊಂದರೆ ಇಲ್ಲ. ಅವರು ಬಂದು ನಮ್ಮ ಧರ್ಮ ನಮ್ಮ ಇದನ್ನು ಪಾಲಿಸ್ತಾ ಹೋಗ್ತಾರೆ, ಸಂತೋಷ ನಮಗೆ. ಒಂದು ಹುಡುಗಿಗೆ ಬಾಳು ಕೊಟ್ಟ ಹಾಗೆ ಆಗುತ್ತೆ. ಎಷ್ಟೋ ಜನ ಮದುವೆ ಆಗಿದ್ದಾರೆ, ಲಿಂಗಾಯತ್ಸನ್ನಾಗಿದ್ದಾರೆ. ಈಗ ಬೇರೆ ಬೇರೆ ದೇವಾಡಿಗ ಕಮ್ಯುನಿಟಿಯವರನ್ನು ಆಗ್ತಾರೆ, ಮೊಯ್ಲಿಯವರನ್ನು ಆಗ್ತಾರೆ. ಎಲ್ಲ ಹಿಂದೂಗಳನ್ನು ಯಾರನ್ನು ಬೇಕಾದರೂ ಮದುವೆ ಆಗಲಿ, ನನಗೆ ಏನು ಬೇಜಾರಿಲ್ಲ. ನಾನು ಅದಕ್ಕೆ ಫುಲ್ ಸಪೋರ್ಟ್ ಇದ್ದೀನಿ. ಆಶ್ರಮದಿಂದ ಏನೂ ಇಲ್ಲದ ಆಶ್ರಮಕ್ಕೆ ಹೋಗಿ ಮದುವೆ ಆಗಲಿ, ಅಪ್ಪ ಅಮ್ಮ ಇಲ್ಲದವರ ಒಂದು ಹುಡುಗಿಗೆ ಬಾಳು ಕೊಟ್ಟಾಗೆ ಆಗುತ್ತೆ. ಅಲ್ಲಿ ಜಾತಿ ಧರ್ಮ ನೋಡಬೇಡಿ, ಇನ್ನು ನೋಡಿ ಪ್ರಯೋಜನ ಇಲ್ಲ ನಮಗೆ ಜಾತಿ ಧರ್ಮ. ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಒಂದು ಹುಡುಗಿಗೆ ಬಾಳು ಕೊಡಲಿಕ್ಕಾದರೆ. ಆದರೆ ಇಂಥ ಕೆಲಸಗಳನ್ನು ಮಾಡಬೇಡಿ. ಹೆಣ್ಮಕ್ಳಿಗೆ ಮೋಸ ಮಾಡೋದು, ಮೆಸೇಜ್ ಮಾಡೋದು, ಅವಳನ್ನು ಬಳಸ್ಕೊಳ್ಳೋದು, ಯೂಸ್ ಮಾಡೋದು. ಮತ್ತು ಆ ಕೃಷ್ಣದೇವರಾವಿಗೂ ನಮ್ಮ ಕಮ್ಯುನಿಟಿಗೆ ಸಂಬಂಧ ಇಲ್ಲ. ನಾನು ಬ್ರಾಹ್ಮಣರಲ್ಲಿ ಸ್ಥಾನಿಕ ಸಮುದಾಯದವಳು. ನಾವು ಫಾಲೋ ಮಾಡ್ತಿರೋದು ಅದ್ವೈತ ಸಿದ್ಧಾಂತವನ್ನು ಶಂಕರಾಚಾರ್ಯ ಫಾಲೋವರ್ಸ್. ಜಗನ್ನಿವಾಸ ರಾವ್ ಎಂಬ ಕೃಷ್ಣದೇವರಾವ್ದ ಅಪ್ಪ ನಮ್ಮ ಸಮುದಾಯದ ವ್ಯಕ್ತಿ ಅಲ್ಲ. ಆತ ಬ್ರಾಹ್ಮಣ ಅಂತ ಹೇಳ್ತಾನೆ, ಅವನು ಪದಾರ್ಥಿ ಎಂಬ ಬೇರೆ ಒಂದು ವರ್ಗಕ್ಕೆ ಬರುತ್ತೆ. ದೇವಸ್ಥಾನದ ಕೆಲಸ ಮಾಡುವರೆ, ಆದರೆ ನಮ್ಮ ಸಮುದಾಯದವರಲ್ಲ. ಮೊನ್ನೆ ತುಂಬ ಜನ ನನಗೆ ಕೃಷ್ಣದೇವರಾವ್ದು ವಿಷಯ ಹೇಳಿ ನನ್ನನ್ನು ಇದು ಮಾಡ್ತಾಯಿದ್ರು. ನನಗೂ ಅವನಿಗೂ ಸಂಬಂಧ ಇಲ್ಲ. ಅವನು ತಪ್ಪು ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಆಗಲೇಬೇಕು. ಅದು ಕಾನೂನು ಏನಿದ್ರು ಕೋರ್ಟಲ್ಲಿ ಅವನಿಗೆ ಶಿಕ್ಷೆ ಆಗುತ್ತೆ. ಅದಕ್ಕೆ ನಾನು ಫುಲ್ ಸಪೋರ್ಟು ಆ ಹುಡುಗಿ ಪರ ಇದ್ದೀನಿ. ನಾನು ಎಷ್ಟಾದರೂ ಯಾವ ಜಾತಿ ಮಾತಂತ ನೋಡೋದು, ನಾನು ಯಾವತ್ತೂ ಹೆಣ್ಣಿನ ಪರ. ನಾನು ಹೆಣ್ಣಿಗೆ ಅನ್ಯಾಯ ಆದರೆ ಮಾತ್ರ ನಾನು ಖಂಡಿತ ಬಿಡಲ್ಲ. ಸೊ ನನ್ನ ಮನೆಯಲ್ಲಿರುವ ಈ ಹುಡುಗಿಗೆ 24 ವರ್ಷದ ಹುಡುಗಿ, 2.5 ವರ್ಷದ ಮಗುವಿನ ತಾಯಿ, ತುಂಬ ಅಸಂಬದ್ಧವಾಗಿ ಬಿಲ್ಲವ ಸಮುದಾಯದವರಲ್ಲಿ ಮಾತಾಡಿದರೆ, ನಿಮಗೆ ಯಾರು ಬೇಕು ಅಂತ ಫೋನಲ್ಲಿ ಕೇಳಿದ್ರೆ ನೀನೇ ಬೇಕು, ಹತ್ತಿರ ಮಲ್ಕೊಳ್ಳಿಕ್ಕೆ ಬರ್ತೀಯಾ ಅಂತ ಕೇಳಿದವರು ಇದ್ದಾರೆ. ಎಲ್ಲ ಕಾಲ್ ರೆಕಾರ್ಡಿಂಗ್ ಒಂದೊಂದಕ್ಕೆ ಕಾನೂನಾತ್ಮಕವಾಗಿ ನಾನು FIR ಫೈಲ್ ಮಾಡ್ತಾ ಇದ್ದೀನಿ. ನನಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಇವನ ಚಾಟಿಂಗ್ಗಳು ನಾನೇ ಮಾಡಿರೋದು. ವಿವೇಕ್ ಅನ್ನೋ ಹೆಸರಿಗೆ ಚಾಟ್ ಮಾಡಿರೋದು, ಭೂಮಿಕಾ ನಂಬರಲ್ಲಿ ನಾನೇ ಮಾಡಿರೋದು. ಆ ಹುಡುಗಿ ಹೆಸರು ಭೂಮಿಕಾ ಅಂತ, ನಾನೇ ಮಾಡಿರೋದು. ಅವನ ಬುದ್ಧಿಯನ್ನು ಹೊರಗೆ ತರಬೇಕು ಅಂತ. ಇವನೆಲ್ಲ ಕಾಮುಕ ಬುದ್ಧಿನೂ ಹೊರಗೆ ಬಂದಿದೆ. ಮತ್ತೆ ನನಗೆ ಹೇಳ್ತಾ ಇದ್ದಾನೆ, ನಿನಗೂ ಪ್ರಶಾಂತಿಗೂ ಪುನಃ ಸಂಬಂಧ ಇದೆ, ನೀನು ಪ್ರಶಾಂತ್ ಹಿಂದೆ ಬಿದ್ದಿದ್ದಿ, ಹಾಗೆ ಹೀಗೆ ಅಂತ. ನನಗೆ ಅದು ಕ್ಲಾರಿಫಿಕೇಷನ್ ಕೊಡಬೇಕಾದ ಅಗತ್ಯ ಇಲ್ಲ, ಜಾಸ್ತಿ ಬೇಕಿದೆ ಪ್ರಶಾಂತ್ ಅವರಲ್ಲಿ ಕೇಳಿ. ನಾನು ಪ್ರಶಾಂತ್ ಅವರ ಜೊತೆ ಕಾಂಟ್ಯಾಕ್ಟಲ್ಲಿ ಇರೋದು. ಫೆಬ್ರವರಿ 5 ನಂತರ ನಾನು ಕಾಂಟ್ಯಾಕ್ಟಲ್ಲಿ ಇಲ್ಲ. ಮೊನ್ನೆ ಒಂದು ಸಲ ಮೇ 31ಕ್ಕೆ ನಾನು ಪ್ರಶಾಂತ್ ಮಾತಾಡಿದ್ವಿ 3 ಗಂಟೆ ಶೈಲಜಾ ಅಮರ್ನಾಥ್ ಅವರ ಪ್ರೆಸೆನ್ಸಲ್ಲಿ. ಬಿಟ್ಟರೆ ನನಗೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ. ಬೇಕಾದರೆ ನನ್ನ ವಾಟ್ಸಪ್ ಅದು ನಂಬರ್ ಬ್ಲಾಕ್ ಆಗಿ 4-5 ತಿಂಗಳಾಯಿತು. ಸೊ ಆ ವಿಚಾರವನ್ನು ಮತ್ತೆ ಮುನ್ನೆಲೆಗೆ ತಂದರೆ ನಾನು ಮತ್ತೆ ರೊಚ್ಚಿಗೆ ಹೇಳ್ತೀನಿ ಅಷ್ಟೇ. ಸೊ ಇದೇ ಹೋರಾಟಗಾರರ ಗಮನಕ್ಕೆ, ಸೌಜನ್ಯ ಹೋರಾಟಕ್ಕೆ ವಿವೇಕ್ ಅನ್ನೋ ನಂಬರ್ ನಾನು ಹಾಕ್ತೀನಿ. ಅವನು ಯಾವುದೋ ಸಾಫ್ಟ್ವೇರ್ ಕೆಲಸದಲ್ಲಿ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವ. ಇವನು ಮಾಡೋ ಹಲ್ಕಟ್ಟು ಕೆಲಸ ನಿಮ್ಮೆಲ್ಲ ಇದಕ್ಕಿರಲಿ. ಮತ್ತು ಉಳಿದಿರುವ ಸೌಜನ್ಯ ಹೋರಾಟಗಾರರಲ್ಲಿ ಹೆಣ್ಮಕ್ಳು ಯಾರಾದರೆ ಸ್ವಲ್ಪ ಜಾಗ್ರತೆ ವಹಿಸಿ. ಇದರಲ್ಲಿರುವ ಗಂಡಸರು ಯಾರೂ ಸರಿ ಇಲ್ಲ, ಸ್ವಲ್ಪ ಜಾಗ್ರತೆ ವಹಿಸಿ. ಇಷ್ಟೇ ನಾನು ಹೇಳಲಿಕ್ಕಿರೋದು, ಬೇರೆ ನನಗೆ ಹೇಳಲಿಕ್ಕಿಲ್ಲ. ಮುಂದಿನ ವಿಚಾರ ಬಹಳಷ್ಟಿದೆ ಚರ್ಚೆ ಮಾಡೋಕ್ಕೆ, ಮುಂದೆ ಮಾತಾಡೋಣ. ಧನ್ಯವಾದಗಳು.